ಶ್ರೀರಾಮ್, ಲಕ್ಷ್ಮಣ ಎಲ್ಲೋ ಇನ್ನು ರೆಡಿ ಆಗಿಲ್ವಾ? ಬೇಗ ಬರಕ್ ಹೇಳು ಅವನಿಗೆ. ಆಯ್ತು. ನಿನ್ ದೊಡ್ಡಪ್ಪ ಎಲ್ಲಿ? ಅತ್ತಿಗೆ ಅಣ್ಣ ಎಲ್ಲಿ? ಅದು ತುಂಬಾ ಹೊತ್ತಿಂದ ನಾನು ನೋಡಿಲ್ಲಪ್ಪ. 4 ಜನ ಸೇರ್ತಿದ್ದಾಗೆ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೊತ್ತು ಗೊತ್ತು ಒಂದು ಗೊತ್ತಾಗಲ್ಲ ಅವನಿಗೆ. ಅದಿಲ್ಲೇ ಎಲ್ಲೋ ಇರ್ಬೇಕು. ಒಂದು ಫೋನ್ ಮಾಡು ಅವನಿಗೆ. ಆಯ್ತಪ್ಪ. ರಾಜೀವಿ ಎಲ್ಲೋ? ಅಮ್ಮ ಮೇಲಿದಾರಪ್ಪ. ಲಕ್ಷ್ಮಣ್, ಕೆಳಗಡೆ ಪುರೋಹಿತರು ನಿನಗೋಸ್ಕರ ಪೂಜೆ ಕಾಯ್ತಾ ಇದ್ದಾರೆ. ಹೋಗಪ್ಪ ಕೆಳಗಡೆ. ಇಬ್ರು ಆಮೇಲೆ ಮಾತಾಡ್ಕೋಬಹುದು. ಸರಿ ಅಮ್ಮ. ಲಕ್ಷ್ಮಣ್, ಯಾರ್ದಾದ್ರೂ ಜ್ಯೂಸ್ ಆಗ್ಲಿಲ್ಲ ಅಂದ್ರೆ ಅಶ್ವಿನಿಗೆ ಹೇಳು, ಹೊಡ್ಕೊಡ್ತಾಳೆ. ಹೋಗಪ್ಪ ಬೇಗ. ನೀನಿಲ್ಲೇ ಆರಾಮಾಗಿರಮ್ಮ. ಕಾಣಿಸ್ತಿಲ್ವಲ್ಲ? ಮೇಲಿದ್ದಾಳಲ್ಲ, ಅವಳಿಗೂ ಆ ಹುಡುಗಿಗೂ ಫಟಾಫಟ್ ಅಂತ ಫೈಟಿಂಗ್ ಶುರುವಾಗಿರ್ಬೋದು. ಅಮ್ಮ, ನಾನು ಮೆತ್ತಗೋಗಿ ನೋಡ್ಕೊಂಬಲ್ಲ. ಬೇಡ ಕಣೆ, ಅಂತ ಜಾಗದಲ್ಲಿ ನಾವು ಕಾಣಿಸ್ಕೊಳ್ಳೇಬಾರ್ದು. ಇವತ್ತು ನಾಳೆ 2 ದಿನ ವ್ಯವಹಾರದ ಬಗ್ಗೆ ಮಾತಾಡೋದೇ ಬೇಡ. ನನ್ನ ಮಗನ ಮದುವೆ ಗೊತ್ತಲ್ವಾ? ಸರಿ, ನಾನು ಆಮೇಲೆ ಮಾಡ್ತೀನಿ. ಅಪ್ಪ ನಮಸ್ಕಾರ ಮಾಡ್ತೀನಿ. ಸುಖವಾಗಿ ಬಾಳು ಮಗನೇ. ನಾನ್ ಬಿಡ್ಬೇಕಲ್ಲ ಕಾಳಿಂಗ, ನಿನ್ನ ಮಗನ ಸುಖನ ಹಾಳು ಮಾಡಕ್ಕೆ ಅಂತಾನೆ ನಾನು ಬಂದಿರೋದು. ನೋಡ್ತಾ ಇರು ಹ್ಯಾಕ್ ಗಾಳ ಹಾಕ್ತೀನಿ ಅಂತ. ಲಕ್ಷ್ಮಣ್, ನಾಳೆ ನೀನ್ ಮದುವೆ, ಖುಷಿಯಾಗಿರ್ಬೇಕು. ನಾಳೆ ಬೆಳಿಗ್ಗೆ ಕ್ಲೀನ್ ಶೇವ್, ನೀಟ್ ಕಟಿಂಗ್ ಮಾಡಿರ್ಬೇಕು. ಯಜಮಾನ್ರೆ, ಹೊಸ ಪೂಜೆ ಮಾಡಿಸ್ಬೋಣ? ಮಾಡ್ಸೋಣ ಬನ್ನಿ. ನೋಡಿಮ್ಮ, ಹೊಸಲು ಪೂಜೆ ಮಾಡಬೇಕು. ತಗೊಳ್ಳಿ, ಈ ಕೈಗೆ ನೀರು ಹಾಕ್ತೀನಿ. ಕೈ ಒರೆಸ್ಕೊಂಡು ಈ ಹೊಸಲನ್ನ ಒರೆಸಿಮ್ಮ. ಬಟ್ರೆ ಅರಿಶಿನ ಕುಂಕುಮ ಇಲ್ಲಿ. ನೋಡಿಮ್ಮ, ಅರಿಶಿನ ಹಚ್ಚಿ ಮೊದಲು. ಹೊಸಲು ಪೂಜೆ ಶುರುವಾಯಿತು. ನಿನ್ನ ಅಮ್ಮನಿಗೆ ಮಾತ್ರ ರೆಡಿ ಆಗೋದಕ್ಕೆ ಪುರ್ಸೊತ್ತೆ ಸಿಗ್ಲಿಲ್ಲಲ್ಲ?